1600 ವರ್ಷ 400 ವರ್ಷಗಳ ಸ್ಟೋರಿ. ಅಲ್ಲಿವೇ ನಮ್ಮ ತವರೂರು ಇರೋದು ನದಿಯಿಂದ ಆಚೆ ಮಾದಂಗಿ ಅಂತ ವಿಲೇಜ್ ಜಡಿ ಕಾಣುತ್ತೆ. ಅದರ ನೇಮ್ ಮಾದಂಗಿ ಅಂತ ಊರು ಕಾಣುತ್ತೆ. ಅದರ ನೇಮ್ ತಡಿ ಮಾದಂಗಿ. ಅದ್ರ ಪಕ್ಕದಲ್ಲಿ ಮಣ್ಣಿನ ದನ ಇದೆ. ಮಣ್ಣು ಅಂದ್ರೆ ಸುಡಿ ಅಂತ. ಅಲ್ಲೇ ಅಲಬೇಲಮ್ಮನ ಟೆಂಪಲ್ ಇದೆ. ಹಿಂದೆ ಅಲಬೇಲಮ್ಮ ತನ್ನ ತವರ ಹತ್ರ ರಾಣಿಯಾಗಿರ್ತಾಳೆ. ಇಲ್ಲೊಂದು ಗಂಗರಾಜದ ರಾಣಿ ಸಿಟಿ ಕಾಲದಲ್ಲಿ ಒಬ್ಬ ಮಾಲನಾಯಕ ವ್ಯಕ್ತಿ ಪಾಳೆಗಾರನಾಗಿರ್ತಾನೆ ಜಾಗಕ್ಕೆ. ಈ ಪಾಳೆಗಾರ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಶ್ರೀರಂಗರಾಯನ ದತ್ತು ತಗೊಂಡು ಅಲಬೇಲಮ್ಮನ ಕೊಟ್ಟು ಮದುವೆ ಮಾಡಿಸ್ತಾನೆ. ಆ ಸಮಯದಲ್ಲೇ ಒಂದು ಜಾತ್ರೆ ಇರ್ತದೆ. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಅಮ್ಮನವ್ರ ಜಾತ್ರೆ ಅಂತ. ಜಾತ್ರೆಗೂ ಚಾಮುಂಡೇಶ್ವರಿ ಪೂಜೆಗೂ ಶುಕ್ರವಾರ ಮಂಗಳವಾರ ತನ್ನ ತವರೂರಿಂದ ಚಿನ್ನಾಭರಣ ಕೊಟ್ಟು ಕಳಿಸ್ತಾಳೆ ಅಲಬೇಲಮ್ಮ ರಾಣಿ. ಮತ್ತೆ ವಾಪಸ್ ಇಸ್ಕೊತಾಳೆ. ಆ ಸಮಯದಲ್ಲೇ ಅಲಬೇಲಮ್ಮನ ಗಂಡನಿಗೆ ಬೆನ್ಪಣಿ ರೋಗ ಅಂತ ಕಾಣಿಸ್ಕೊಳ್ತದೆ. ಬೆನ್ಪಣಿ ರೋಗ ಅಂದರೆ ಇಂಗ್ಲೀಷ್ ಅದರ ಕ್ಯಾನ್ಸರ್ ರೋಗ ಅಂತ ಕರೀತಾರೆ. ಆ ರೋಗ ಬಂದು ನಡ್ತಾ ಇರುವಾಗ ಶ್ರೀರಂಗಪಟ್ಟಣದ ಸೈನಿಕರು ಬಂದು ಇವಳಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ ತಕ್ಷಣ ಇದೇ ಸೈನಿಕರು ಬಿಟ್ಟು ತನ್ನ ಗಂಡನ ಬರ್ಮಾಕೋತಾಳೆ. ಎಲ್ಲಿಂದ? ಶ್ರೀರಂಗಪಟ್ಟಣದ ತಲಕಾಡಿಗೆ. ಇಲ್ಲೊಬ್ಬ ವೈದ್ಯ ಪಂಡಿತರು ಅವ್ರ ಹೆಸರು ಬರಲಿಕ್ಕೆ ಪಂಚಾಂಗ ತೆಗೆದು ಶಾಸ್ತ್ರ ಹೇಳ್ತಾರೆ. ನೀನು ಇರೋ ಜಾಗದಲ್ಲಿ ಕಾವೇರಿ ನೀರಿತಾ ಇದೆಯಲ್ಲ, ಅಲ್ಲಿ ಸ್ನಾನ ಮಾಡಿಸಿ ವೈದ್ಯನಾಥೇಶ್ವರ ಎಂಬ 5 ಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸ್ಬಿಡಮ್ಮ, ನಿನ್ನ ಗಂಡನೇ ಕಾರ್ಯ ಗುಣವಾಗುತ್ತೆ ಅಂತ ಪಂಡಿತರು ಪಂಚಾಂಗ ನೋಡಿ ಅವ್ರ ಹೆಸರು ಬರಲಿಕ್ಕೆ ಹೋಗ್ಬಿಡ್ತಾರೆ. ಅದರಂತೆ ಹೋಗಿ ಅಲಬೇಲಮ್ಮ ತನ್ನ ಗಂಡನ ನದಿಲಿ ಸ್ನಾನ ಮಾಡಿ 5 ಲಿಂಗಕ್ಕೆ ಅರಕೆ ಹಾಕೊಂಡಿರ್ತಾಳೆ. ಶ್ರೀರಂಗರಾಯನಿಗೆ ಕಾರ್ಯ ಮೇಲೆ ಹೋಗ್ಬಿಟ್ಟು ನದಿ ತೀರದಲ್ಲೇ ತೀರೋಗ್ಬಿಡ್ತಾನೆ. ಈ ಸುದ್ದಿ ಮೈಸೂರು ಒಡರು ಗೊತ್ತಾಗ್ಬಿಟ್ಟು ತಕ್ಷಣ ತನ್ನ ಸೈನಿಕರನ್ನ ಬಿಟ್ಟು ಇದೇ ಒಂದು ಸಮಯ ಇವಳಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಈ ಒಡವೆಗಳನ್ನು ಕಸಿಕೊಂಡು ಅವಳ ಇವನ್ ಶ್ರೀರಂಗರಾಯ ಅವನು ಶ್ರೀರಂಗಪಟ್ಟಣ ಈಗ ರಾಜ್ಯಾಗಿದ್ದಾನೆ. ಮದುವೆ ಆಗಕ್ಕೆ ಮುಂಚೆ ಅವನು. ಆಗ ಈ ಒಡರು ಸಾಮಂತರಾಜ ಒಡರು ಸೈನಿಕರು ಬಿಟ್ಟು ಅವಳ ಮೇಲೆ ಅಲೆ ಮಾಡಿಸ್ಬಿಡ್ತಾರ. ಇವಳಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಇವನಿಗೆ ಕ್ಯಾನ್ಸರ್ ರೋಗ ಬಂದ್ಬಿಡ್ತಲ್ಲ, ತೀರೋಗ್ಬಿಡ್ತಲ್ಲ. ಇದೇ ಒಂದು ಸಮಯ ಕಸಿದ್ಕೊಂಡು ಅವ್ಳು ಪತ್ರ ತೆಂಗಿ ಸಾಲು ಮಾಡ್ಕೊಂಡು ಕೂತಿರ್ತಾರೆ. ಆ ಸಮಯದಲ್ಲಿ ವಿಷಯ ಕಿವಿಬಿಡ್ತದೆ ಅಮ್ಮನಿಗೆ. ಇದ್ದಷ್ಟು ಅಮ್ಮನಿಗೆ ಸಿಟ್ಟು ಬಂದು ರೋಷ ಬಂದು ತನ್ನ ತವರ ಹತ್ರ ಓಟ ಹೊಡೆದ್ಬಿಡ್ತಲ್ಲ ಕುದುರೆ ಎತ್ತಿ ಓಟುವಾಗ ಹಿಂಬಾಲಿಸ್ಕೊಂಡೋಗಿ ಮಾಲಂಗಿ ಸೀತೆ ಅಮ್ಮನ ಸೆರೆ ಹಿಡಿದ್ಬಿಡ್ತಾರೆ. ಏನೇ ಮಾಡಿದ್ರಮ್ಮ ದಿಕ್ಕಲ್ಲ. ಸೈನಿಕರನ್ನ ಚದುರಿಸ್ಬಿಟ್ಟು ತನ್ನ ತವರು ಮಾಲಂಗಿ ಎತ್ತರವಾದ ದಡದ ಮೇಲೆ ನಿಂತ್ಕೊಂಡು ಮಿಕ್ಕಿದ ಒಡವೆಗಳ ಗಂಟು ಹಾಕೊಂಡು ಆ ಜಾಗದಲ್ಲಿ 3 ಶಾಪವನ್ನು ಕೊಡ್ತಾಳೆ. 1ನೇ ಶಾಪ ತಲಕಾಡು ಮೊಳ್ಳಾಗ್ಲಿ ಅಂತ, ನನ್ನ ಅಟ್ಟಿಸ್ಕೊಂಡ ಸೈನಿಕರೆಲ್ಲ ಒಡೆದಾಟಿ ಬರಬಾರ್ದು ಅಂತ. ಒಂದು ಗಂಗರಾಜ್ಯದಲ್ಲಿ ಸಿಟಿ ಮುಚ್ಚೋಗುತ್ತೆ, ಸೈನಿಕರು ಮೊಳ ಮುಚ್ಚೋಗ್ತಾರೆ. ಅದು 1ನೇ ಶಾಪ. 2ನೇ ಶಾಪ ಮಾಲಂಗಿ ಮೊಡೋಗ್ಲಿ ಅಂತ. ಮಾಲಂಗಿ ಅನ್ನೋದು ಅವ್ಳು ತವರೂರು, ಮೊಡೊಂದು ಸುಳಿ ಅಂತ. ತಲಕಾಡಿಗೆ 3 ಶಾಪ ಕೊಟ್ಟು ತನ್ನ ಒಡವೆಗಳ ನದಿಗೆ ಬಿಸಾಡಿ ತಾನು ಆತ್ಮಹತ್ಯೆ ಮಕ್ಕಳ ಜಾಕೆ ಮಾಲಂಗಿ ಮೊಡೋಗ್ಲಿ ಅಂತ 2ನೇ ಶಾಪ. 1ನೇ ಶಾಪ ತಲಕಾಡು ಮೊಳ್ಳಾಗ್ಲಿ ಅಂತ. ಇದೆಲ್ಲ ಯಾರಿಂದ ಬಂದು 3 ಶಾಪ ಮೈಸೂರು ದೊರಕಡಿಂದ ಮಕ್ಕಳಾಗಿ ಶಾಪ ಕೊಟ್ಟಿದ್ದಕ್ಕೆ ತಲಕಾಡಿನ ಒಂದು ಗಂಗರಾಜಧಾನಿ ಸಿಟಿ ಮುಚ್ಚೋಗಿ ಅವಳ ಶಾಪದಿಂದ 500 ಎಕರೆ ಮಳೆ ಬಂದಿರೋದು. ಈಗಲೂ ವಂಶಕ್ಕೆ ಒಂದು ತಲೆಗಿದ್ರೆ ಇನ್ನೊಂದು ತಲೆಗಿಲ್ಲ ಮಕ್ಕಳು. ಅಕ್ಕನ ಮಕ್ಕಳು ತೆಂಗ ಮಕ್ಕಳು ಸಾಕಬೇಕು, ಸ್ವಂತ ಮಕ್ಕಳು ಯಾವ್ದು ಕಾರಣಕ್ಕಾಗಲ್ಲ. ಈ ಮರಳೆಲ್ಲ ಗ್ಲಾಸ್ಗೆ ಹೋಗ್ತಿತ್ತು, ಆ ಮರಳು ಸಿಮೆಂಟ್ಗೆ ಆಗುತ್ತೆ. ಈ ಮರಳು ಗ್ಲಾಸ್ಗೆ ಹೋಗ್ತಿತ್ತು. ಊರಿನವರೆಲ್ಲ ಸೇರ್ಕೊಂಡು ಮರಳು ಕೂಡ ಕುಡಿದು ಕಾವೇರಿ ದೀಪ ಬರ್ತದೆ, ಊರಿನ ಪ್ಲೇಸ್ ಆಗುತ್ತೆ ಅಂದ್ಬಿಟ್ಟು ಕೋರ್ಟಿಂದ ಸ್ಟೇ ಆಗೋದ್ರಿಂದ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಬನ್ನಿ. ಸಾವಿರದ 1917ರಲ್ಲಿ ಹೊಯ್ಸಳ ವಿಷ್ಣುವರ್ಧನ ಸ್ಥಾಪನೆ ಮಾಡೋ ದೇವಸ್ಥಾನ. ಈ ದೇವಸ್ಥಾನ ಹಳೆ ದೇವಸ್ಥಾನ ಪೂರ್ತಿ ಬಿದ್ದೋಗಿ ಹೊಸ ಟೆಂಪಲ್ ಮಾಡಿದ್ದಾರೆ. ಇಲ್ಲಿ 2014ರಲ್ಲಿ ಜೀರ್ಣೋದ್ಧಾರ ಆಗಿದೆ ಈ ಟೆಂಪಲ್. ಈ ದೇವಸ್ಥಾನ ಗೋಪುರ ಶಿಥಿಲವಾಗಿತ್ತು 91ರಲ್ಲಿ, ಕುಸ್ತೋಯ್ತು. ಕಟ್ಟಡಗಳೆಲ್ಲ ಕ್ರಾಸ್ ಮಾಡಿಬಿಟ್ಟಿತ್ತು. ಡಿಪಾರ್ಟ್ಮೆಂಟ್ ಅವ್ರ ಸ್ಥಳಕ್ಕೆ ಭೇಟಿ ನೀಡಿ ಇದನ್ನ ಇನ್ಸ್ಪೆಕ್ಷನ್ ಮಾಡಿದ್ರು. ಇದನ್ನು ಪೂರ್ತಿ ತೆಗೆಸಲೇಬೇಕು ಅಂತ ನಿರ್ಧಾರ ಮಾಡಿ ತೆಗೆಸ್ಬಿಟ್ರು. ಇದೇ ಕಲ್ಲುಗಳು ಕಂಬಗಳನ್ನ ನಂಬರ್ ಪ್ರಕಾರ ಕೊಂಡಿಸಿ ದೇವಸ್ಥಾನ ಅಡಿಪಾಯಿಂದ ಕಟ್ಟಿದ್ದಾರೆ. ಮೊದಲು ಕಿಟಕಿ ಇರಲಿಲ್ಲ, ಇವಾಗ ಕಿಟಕಿ ಉಂಟು. ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕಿದೆ, ತುಳಸಿ ಕಟ್ಟ ಸಿಕ್ಕಿದೆ, ಇದ್ರ ಹಿಂಭಾಗದಲ್ಲಿ ಬಾವಿ ಸಿಕ್ಕಿದೆ. ಹಂಗೆ ಹೋಗಿ ಈಗ ಒಳಗಡೆ 12 ಅಡಿ ವಿಗ್ರಹ ದರ್ಶನ ಮಾಡ್ಬೋದು. ಶ್ರೀದೇವಿ ಇಬ್ಬರಂತರು ರಂಗ